ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಇವಾಗ ಏನು ಸಿಲಿಂಡರ್ ಸಮಸ್ಯೆ ಎದುರಾಗಿತ್ತು, ಅದರ ಬೆನ್ನಲ್ಲೇ ಇವಾಗ ಗದಗನಲ್ಲಿ ಕೂಡ ಪೆಟ್ರೋಲ್ ಸಮಸ್ಯೆ ಎದುರಾಗಿರುವಂಥದ್ದು. ನಾವಿವಾಗ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ಸಾಕಷ್ಟು ಏನು ಇಲ್ಲಿ ವಾಹನ ಸವಾರರು ಬಂದು ಪೆಟ್ರೋಲ್ ಕೇಳ್ತಾ ಇದ್ದಾರೆ. ಇಲ್ಲಿರುವಂಥ ಸಿಬ್ಬಂದಿಗಳು ಪೆಟ್ರೋಲ್ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ 4 ಗಂಟೆಗೆ ಪೆಟ್ರೋಲ್ ಖಾಲಿಯಾಗಿದೆ, ಈವರೆಗೂ ಕೂಡ ಪೆಟ್ರೋಲ್ ಬಂದಿಲ್ಲ. ಯಾಕಂತಂದರೆ ಹುಬ್ಬಳ್ಳಿಯಿಂದ ಈ ಒಂದು ಗದಗಿಗೆ ಪೆಟ್ರೋಲ್ ಸರಬರಾಜು ಆಗಬೇಕಾಗಿತ್ತು. ಅವರು 2 ವಾಹನಗಳಿದ್ದಾವೆ, 2 ವಾಹನಗಳ ಟ್ಯಾಂಕರ್ ಮೂಲಕ ಪೆಟ್ರೋಲಿಗಾಗಿ ಇವಾಗ 2 ವಾಹನಗಳು ಅಲ್ಲಿ ಕ್ಯೂನಲ್ಲಿ ನಿಂತುಕೊಂಡಿದ್ದಾವೆ. ಸಮರ್ಪಕವಾಗಿ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆ ಸಂಖ್ಯೆಯಲ್ಲಿ ಇಲ್ಲಿ ಬಂದಂಥ ಏನು ಗ್ರಾಹಕರಿರ್ತಾರೆ, ಏನು ಬೈಕ್ ಸವಾರಿರ್ತಾರೆ, ಅವ್ರಿಗೂ ಕೂಡ ಇಲ್ಲಿದ್ದಂಥ ಸಿಬ್ಬಂದಿಗಳು ಪೆಟ್ರೋಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಗದಗಿನ ಪ್ರಮುಖ ಸರ್ಕಲ್ನಲ್ಲಿರುವಂಥ ಈ ಒಂದು ಪೆಟ್ರೋಲ್ ಬಂಕಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರಾಗಿರ್ಬೋದು, ಕಾರ್ ತೆಗೆದುಕೊಂಡು ಕೂಡ ಬರ್ತಾ ಇದ್ದಾರೆ. ಇವಾಗ ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಗದಗಿನಲ್ಲಿರುವಂಥ ಪ್ರಮುಖ ಪೆಟ್ರೋಲ್ ಬಂಕ್ ಇದಾಗಿರುವುದರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರು ಕೂಡ ಬರ್ತಾ ಇದ್ದಾರೆ. ಇಷ್ಟು ದಿನ ಏನು ಸಿಲಿಂಡರ್ ಟ್ರಬಲ್ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಗದಗಿನಲ್ಲಿ ಕೂಡ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಇವಾಗ ಅದರ ಬೆನ್ನಲ್ಲೇನೂ ಕೂಡ ಇವಾಗ ಪೆಟ್ರೋಲ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಪೆಟ್ರೋಲ್ ಬಂಕಿನ ಏನು ಮ್ಯಾನೇಜರ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಯಾವಾಗ ಕಳಿಸಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಸರ್, ಪೆಟ್ರೋಲ್ ನಿನ್ನೆ 4 ಗಂಟೆಗೆ ಖಾಲಿಯಾಗಿದೆ ಸರ್. ಡೀಸೆಲ್ ಸಪ್ಲೈ ಇದೆ, ಡೀಸೆಲ್ ಹಾಕ್ತಾಯಿದ್ವಿ, ಕಸ್ಟಮರ್ಗೆ ಹಾಕ್ತಾಯಿದ್ವಿ ಸರ್. ಯಾವುದೇ ರೀತಿ ಏನು ತೊಂದರೆ ಇಲ್ಲ ಸರ್. ಅಂದರೆ ಎಷ್ಟು ಗಾಡಿ ಕಳಿಸಿದ್ರಿ, ಟ್ಯಾಂಕರ್ ಗಾಡಿ? ಸರ್, 2 ಗಾಡಿ ಹೋಗಿದೆ ಸರ್. ಬಟ್ ಅಲ್ಲಿ ಈ ಸಂಡೇ ರಜಾ ಇದೆ ಅಲ್ರಿ, ನಾಳೆ ಮಾರ್ನಿಂಗ್ ಬರುತ್ತೆ ಸರ್. ಒಂದು ಸರಿ ಪೆಟ್ರೋಲ್ ಬಂತಂದ್ರೆ ಎಷ್ಟು ದಿನ ಹಾಕ್ತಿದ್ರಿ? ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ 2 ಡೇಸ್ನೂ ಆಗ್ಬೋದು ರೀ, 3 ಡೇಸ್ ಆಗ್ಬೋದು ಸರ್. ಅದು ಡಿಪೆಂಡ್. ಅಂದರೆ ಈಗ ಒಂದು ಹೋದ್ರೆ ಒಂದು ಬರ್ತಿತ್ತನ್ ಸರ್? ಹಾಂ ಸರ್, ಬರುತ್ತದೆ ಸರ್. ಎಷ್ಟು ದಿನ ಆಗಿದೆ ಸರ್ ಒಂದು ಗಾಡಿ ಹೋಗಿ ಅಲ್ಲಿ? ಸರ್, ನಿನ್ನೆ ಹೋಗಿದೆ ಸರ್, ಬಟ್ ಖಾಲಿಯಾಗಿದೆ. ಹಾಂ ಸರ್. ಅಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಏನು ಸಮಸ್ಯೆ? ಸಿಗುತ್ತೆ ಸರ್, ಬಟ್ ಆದ್ರೆ ಈ ಸಂಡೇ ಇವತ್ತು ರಜಾ ಇದೆ ಸರ್, ಡಿಪೋ. ಹಂಗೆ ಇವತ್ತು ಆ ಸಮಸ್ಯೆ ಇದೆ ಸರ್. ನಮ್ಗೆ ನಾಳೆ ಮಾರ್ನಿಂಗ್ ಚಲ್ತಾ ಇದೆ. ಅಲ್ಲಿ ಸಿಗ್ತಾ ಇದೆ ಅಂತ ಅಲ್ಲಿ ಬರ್ಬೋದು ಸರ್, ಅದು ಡಿಪೋದಲ್ಲಿ. ಆಮೇಲೆ ಅಲ್ಲಿ ಪಾಳೆ ಇರ್ತವೆ ಸರ್, ಪಾಳೆ ಪ್ರಕಾರ ಒಳಗೆ ಗಾಡಿ ಕರ್ಕೊತಾರೆ. ಹಾಂ ಸರ್. ಏನು ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಯಾಕಂತಂದರೆ 2 ಟ್ಯಾಂಕರ್ಗಳಿದ್ದು, ಒಂದು ಟ್ಯಾಂಕರ್ ಹೋದಾಗ ಇನ್ನೊಂದು ಟ್ಯಾಂಕರ್ ಬಂದು ಇಲ್ಲಿ ಏನು ಪೆಟ್ರೋಲನ್ನು ಕೊಡ್ತಾ ಇತ್ತು. ಆದರೆ ಇವಾಗ ಇಲ್ಲಿ ಪೆಟ್ರೋಲ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಬೈಕ್ ಸವಾರರು ಮತ್ತು ಕಾರು ಏನು ಚಲಾವಣೆ ಮಾಡ್ಕೊಂಡು ಬಂದಂಥವ್ರಿಗೂ ಕೂಡ ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಹೀಗಾಗಿ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಇಷ್ಟು ದಿನ ಸಿಲಿಂಡರ್ ಆಯಿತು, ಇವಾಗ ಪೆಟ್ರೋಲ್ ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಇವಾಗ ಏನು ಸಿಲಿಂಡರ್ ಸಮಸ್ಯೆ ಎದುರಾಗಿತ್ತು, ಅದರ ಬೆನ್ನಲ್ಲೇ ಇವಾಗ ಗದಗಿನಲ್ಲಿ ಕೂಡ ಪೆಟ್ರೋಲ್ ಸಮಸ್ಯೆ ಎದುರಾಗಿರುವಂಥದ್ದು. ನಾವಿವಾಗ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ಸಾಕಷ್ಟು ಏನು ಇಲ್ಲಿ ವಾಹನ ಸವಾರರು ಬಂದು ಪೆಟ್ರೋಲ್ ಕೇಳ್ತಾ ಇದ್ದಾರೆ. ಇಲ್ಲಿರುವಂಥ ಸಿಬ್ಬಂದಿಗಳು ಪೆಟ್ರೋಲ್ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ 4 ಗಂಟೆಗೆ ಪೆಟ್ರೋಲ್ ಖಾಲಿಯಾಗಿದೆ, ಈವರೆಗೂ ಕೂಡ ಪೆಟ್ರೋಲ್ ಬಂದಿಲ್ಲ. ಯಾಕಂತಂದರೆ ಹುಬ್ಬಳ್ಳಿಯಿಂದ ಈ ಒಂದು ಗದಗಿಗೆ ಪೆಟ್ರೋಲ್ ಸರಬರಾಜು ಆಗಬೇಕಾಗಿತ್ತು. ಅವರು 2 ವಾಹನಗಳಿದ್ದಾವೆ, 2 ವಾಹನಗಳ ಟ್ಯಾಂಕರ್ ಮೂಲಕ ಪೆಟ್ರೋಲಿಗಾಗಿ ಇವಾಗ 2 ವಾಹನಗಳು ಅಲ್ಲಿ ಕ್ಯೂನಲ್ಲಿ ನಿಂತುಕೊಂಡಿದ್ದಾವೆ. ಸಮರ್ಪಕವಾಗಿ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆ ಸಂಖ್ಯೆಯಲ್ಲಿ ಇಲ್ಲಿ ಬಂದಂಥ ಏನು ಗ್ರಾಹಕರಿರ್ತಾರೆ, ಏನು ಬೈಕ್ ಸವಾರಿರ್ತಾರೆ, ಅವ್ರಿಗೂ ಕೂಡ ಇಲ್ಲಿದ್ದಂಥ ಸಿಬ್ಬಂದಿಗಳು ಪೆಟ್ರೋಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಗದಗಿನ ಪ್ರಮುಖ ಸರ್ಕಲ್ನಲ್ಲಿರುವಂಥ ಈ ಒಂದು ಪೆಟ್ರೋಲ್ ಬಂಕಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರಾಗಿರ್ಬೋದು, ಕಾರ್ ತೆಗೆದುಕೊಂಡು ಕೂಡ ಬರ್ತಾ ಇದ್ದಾರೆ. ಇವಾಗ ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಗದಗಿನಲ್ಲಿರುವಂಥ ಪ್ರಮುಖ ಪೆಟ್ರೋಲ್ ಬಂಕ್ ಇದಾಗಿರುವುದರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರು ಕೂಡ ಬರ್ತಾ ಇದ್ದಾರೆ. ಇಷ್ಟು ದಿನ ಏನು ಸಿಲಿಂಡರ್ ಟ್ರಬಲ್ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಗದಗಿನಲ್ಲಿ ಕೂಡ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಇವಾಗ ಅದರ ಬೆನ್ನಲ್ಲೇನೂ ಕೂಡ ಇವಾಗ ಪೆಟ್ರೋಲ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಪೆಟ್ರೋಲ್ ಬಂಕಿನ ಏನು ಮ್ಯಾನೇಜರ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಯಾವಾಗ ಕಳಿಸಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಸರ್, ಪೆಟ್ರೋಲ್ ನಿನ್ನೆ 4 ಗಂಟೆಗೆ ಖಾಲಿಯಾಗಿದೆ ಸರ್. ಡೀಸೆಲ್ ಸಪ್ಲೈ ಇದೆ, ಡೀಸೆಲ್ ಹಾಕ್ತಾಯಿದ್ವಿ, ಕಸ್ಟಮರ್ಗೆ ಹಾಕ್ತಾಯಿದ್ವಿ ಸರ್. ಯಾವುದೇ ರೀತಿ ಏನು ತೊಂದರೆ ಇಲ್ಲ ಸರ್. ಅಂದರೆ ಎಷ್ಟು ಗಾಡಿ ಕಳಿಸಿದ್ರಿ, ಟ್ಯಾಂಕರ್ ಗಾಡಿ? ಸರ್, 2 ಗಾಡಿ ಹೋಗಿದೆ ಸರ್. ಬಟ್ ಅಲ್ಲಿ ಈ ಸಂಡೇ ರಜಾ ಇದೆ ಅಲ್ರಿ, ನಾಳೆ ಮಾರ್ನಿಂಗ್ ಬರುತ್ತೆ ಸರ್. ಒಂದು ಸರಿ ಪೆಟ್ರೋಲ್ ಬಂತಂದ್ರೆ ಎಷ್ಟು ದಿನ ಹಾಕ್ತಿದ್ರಿ? ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ 2 ಡೇಸ್ನೂ ಆಗ್ಬೋದು ರೀ, 3 ಡೇಸ್ ಆಗ್ಬೋದು ಸರ್. ಅದು ಡಿಪೆಂಡ್. ಅಂದರೆ ಈಗ ಒಂದು ಹೋದ್ರೆ ಒಂದು ಬರ್ತಿತ್ತನ್ ಸರ್? ಹಾಂ ಸರ್, ಬರುತ್ತದೆ ಸರ್. ಎಷ್ಟು ದಿನ ಆಗಿದೆ ಸರ್ ಒಂದು ಗಾಡಿ ಹೋಗಿ ಅಲ್ಲಿ? ಸರ್, ನಿನ್ನೆ ಹೋಗಿದೆ ಸರ್, ಬಟ್ ಖಾಲಿಯಾಗಿದೆ. ಹಾಂ ಸರ್. ಅಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಏನು ಸಮಸ್ಯೆ? ಸಿಗುತ್ತೆ ಸರ್, ಬಟ್ ಆದ್ರೆ ಈ ಸಂಡೇ ಇವತ್ತು ರಜಾ ಇದೆ ಸರ್, ಡಿಪೋ. ಹಂಗೆ ಇವತ್ತು ಆ ಸಮಸ್ಯೆ ಇದೆ ಸರ್. ನಮ್ಗೆ ನಾಳೆ ಮಾರ್ನಿಂಗ್ ಚಲ್ತಾ ಇದೆ. ಅಲ್ಲಿ ಸಿಗ್ತಾ ಇದೆ ಅಂತ ಅಲ್ಲಿ ಬರ್ಬೋದು ಸರ್, ಅದು ಡಿಪೋದಲ್ಲಿ. ಆಮೇಲೆ ಅಲ್ಲಿ ಪಾಳೆ ಇರ್ತವೆ ಸರ್, ಪಾಳೆ ಪ್ರಕಾರ ಒಳಗೆ ಗಾಡಿ ಕರ್ಕೊತಾರೆ. ಹಾಂ ಸರ್.
ಏನು ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಯಾಕಂತಂದರೆ ಎರಡು ಟ್ಯಾಂಕರ್ಗಳಿದ್ದು ಒಂದು ಟ್ಯಾಂಕರ್ ಹೋದಾಗ ಇನ್ನೊಂದು ಟ್ಯಾಂಕರ್ ಬಂದು ಇಲ್ಲಿ ಏನು ಪೆಟ್ರೋಲನ್ನು ಕೊಡ್ತಾ ಇತ್ತು. ಆದರೆ ಇವಾಗ ಇಲ್ಲಿ ಪೆಟ್ರೋಲ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಬೈಕ್ ಸವಾರರು ಮತ್ತು ಕಾರು ಏನು ಚಲಾವಣೆ ಮಾಡ್ಕೊಂಡು ಬಂದಂಥವ್ರಿಗೂ ಕೂಡ ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಹೀಗಾಗಿ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಇಷ್ಟು ದಿನ ಸಿಲಿಂಡರ್ ಆಯಿತು, ಇವಾಗ ಪೆಟ್ರೋಲ್ ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಇವಾಗ ಏನು ಸಿಲಿಂಡರ್ ಸಮಸ್ಯೆ ಎದುರಾಗಿತ್ತು, ಅದರ ಬೆನ್ನಲ್ಲೇ ಇವಾಗ ಗದಗ್ನಲ್ಲಿ ಕೂಡ ಪೆಟ್ರೋಲ್ ಸಮಸ್ಯೆ ಎದುರಾಗಿರುವಂಥದ್ದು. ನಾವು ಇವಾಗ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ಸಾಕಷ್ಟು ಏನು ಇಲ್ಲಿ ವಾಹನ ಸವಾರರು ಬಂದು ಪೆಟ್ರೋಲ್ ಕೇಳ್ತಾ ಇದ್ದಾರೆ. ಇಲ್ಲಿರುವಂಥ ಸಿಬ್ಬಂದಿಗಳು ಪೆಟ್ರೋಲ್ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ 4 ಗಂಟೆಗೆ ಪೆಟ್ರೋಲ್ ಖಾಲಿಯಾಗಿದೆ, ಈವರೆಗೂ ಕೂಡ ಪೆಟ್ರೋಲ್ ಬಂದಿಲ್ಲ. ಯಾಕಂತಂದರೆ ಹುಬ್ಬಳ್ಳಿಯಿಂದ ಈ ಒಂದು ಗದಗಿಗೆ ಪೆಟ್ರೋಲ್ ಸರಬರಾಜು ಆಗಬೇಕಾಗಿತ್ತು. ಅವರು 2 ವಾಹನಗಳಿದ್ದಾವೆ. 2 ವಾಹನಗಳ ಟ್ಯಾಂಕರ್ ಮೂಲಕ ಪೆಟ್ರೋಲಿಗಾಗಿ ಇವಾಗ 2 ವಾಹನಗಳು ಅಲ್ಲಿ ಕ್ಯೂನಲ್ಲಿ ನಿಂತುಕೊಂಡಿದ್ದಾವೆ. ಸಮರ್ಪಕವಾಗಿ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆ ಸಂಖ್ಯೆಯಲ್ಲಿ ಇಲ್ಲಿ ಬಂದಂಥ ಏನು ಗ್ರಾಹಕರು ಇರ್ತಾರೆ, ಏನು ಬೈಕ್ ಸವಾರ ಇರ್ತಾರೆ, ಅವ್ರಿಗೂ ಕೂಡ ಇಲ್ಲಿದ್ದಂಥ ಸಿಬ್ಬಂದಿಗಳು ಪೆಟ್ರೋಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಗದಗನ ಪ್ರಮುಖ ಸರ್ಕಲ್ನಲ್ಲಿರುವಂಥ ಈ ಒಂದು ಪೆಟ್ರೋಲ್ ಬಂಕಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರಾಗಿರ್ಬೋದು, ಕಾರು ತೆಗೆದುಕೊಂಡು ಕೂಡ ಬರ್ತಾ ಇದ್ದಾರೆ. ಇವಾಗ ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಗದಗ್ನಲ್ಲಿರುವಂಥ ಪ್ರಮುಖ ಪೆಟ್ರೋಲ್ ಬಂಕ್ ಇದಾಗಿರುವುದರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರು ಕೂಡ ಬರ್ತಾ ಇದ್ದಾರೆ. ಇಷ್ಟು ದಿನ ಏನು ಸಿಲಿಂಡರ್ ಟ್ರಬಲ್ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಗದಗ್ನಲ್ಲಿ ಕೂಡ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಇವಾಗ ಅದರ ಬೆನ್ನಲ್ಲೇನೂ ಕೂಡ ಇವಾಗ ಪೆಟ್ರೋಲ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಪೆಟ್ರೋಲ್ ಬಂಕಿನ ಏನು ಮ್ಯಾನೇಜರ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಯಾವಾಗ ಕಳಿಸಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಸರ್, ಪೆಟ್ರೋಲ್ ನಿನ್ನೆ 4 ಗಂಟೆಗೆ ಖಾಲಿಯಾಗಿದೆ ಸರ್. ಡೀಸೆಲ್ ಸಪ್ಲೈ ಇದೆ, ಡೀಸೆಲ್ ಹಾಕ್ತಾಯಿದ್ವಿ ಕಸ್ಟಮರ್ಗೆ, ಹಾಕ್ತಾಯಿದ್ವಿ ಸರ್. ಯಾವುದೇ ರೀತಿ ಏನು ತೊಂದರೆ ಇಲ್ಲ ಸರ್. ಅಂದರೆ ಎಷ್ಟು ಗಾಡಿ ಕಳಿಸಿದ್ರಿ, ಟ್ಯಾಂಕರ್ ಗಾಡಿ? ಸರ್, 2 ಗಾಡಿ ಹೋಗಿದೆ ಸರ್. ಬಟ್ ಅಲ್ಲಿ ಈ ಸಂಡೇ ರಜಾ ಇದೆ ಅಲ್ರಿ, ನಾಳೆ ಮಾರ್ನಿಂಗ್ ಬರುತ್ತೆ ಸರ್. ಒಂದು ಸರಿ ಪೆಟ್ರೋಲ್ ಬಂತಂದ್ರೆ ಎಷ್ಟು ದಿನ ಹಾಕ್ತಿದ್ರಿ? ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ 2 ಡೇಸ್ನೂ ಆಗ್ಬೋದು ರೀ, 3 ಡೇಸ್ ಆಗ್ಬೋದು ಸರ್. ಅದು ಡಿಪೆಂಡ್. ಅಂದರೆ ಈಗ ಒಂದು ಹೋದ್ರೆ ಒಂದು ಬರ್ತಿತ್ತನ್ ಸರ್? ಹಾಂ ಸರ್, ಬರುತ್ತೆ ಸರ್. ಎಷ್ಟು ದಿನ ಆಗಿದೆ ಸರ್ ಒಂದು ಗಾಡಿ ಹೋಗಿ ಅಲ್ಲಿ? ಸರ್, ನಿನ್ನೆ ಹೋಗಿದೆ ಸರ್, ಬಟ್ ಖಾಲಿಯಾಗಿದೆ. ಹಾಂ ಸರ್. ಅಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಏನು ಸಮಸ್ಯೆ? ಸಿಗುತ್ತೆ ಸರ್, ಬಟ್ ಆದ್ರೆ ಈ ಸಂಡೇ ಇವತ್ತು ರಜಾ ಇದೆ ಸರ್, ಡಿಪೋ. ಹಂಗೆ ಇವತ್ತು ಆ ಸಮಸ್ಯೆ ಇದೆ ಸರ್. ನಮ್ಗೆ ನಾಳೆ ಮಾರ್ನಿಂಗ್ ಚಲ್ತಾ ಇದೆ. ಅಲ್ಲಿ ಸಿಗ್ತಾ ಇದೆ ಅಂತ ಅಲ್ಲಿ ಬರ್ಬೋದು ಸರ್ ಅದು ಡಿಪೋದಲ್ಲಿ. ಆಮೇಲೆ ಅಲ್ಲಿ ಪಾಳೆ ಇರ್ತವೆ ಸರ್, ಪಾಳೆ ಪ್ರಕಾರ ಒಳಗೆ ಗಾಡಿ ಕರ್ಕೊತಾರೆ. ಹಾಂ ಸರ್. ಏನು ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಯಾಕಂತಂದರೆ 2 ಟ್ಯಾಂಕರ್ಗಳಿದ್ದು ಒಂದು ಟ್ಯಾಂಕರ್ ಹೋದಾಗ ಇನ್ನೊಂದು ಟ್ಯಾಂಕರ್ ಬಂದು ಇಲ್ಲಿ ಏನು ಪೆಟ್ರೋಲನ್ನು ಕೊಡ್ತಾ ಇತ್ತು. ಆದರೆ ಇವಾಗ ಇಲ್ಲಿ ಪೆಟ್ರೋಲ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಬೈಕ್ ಸವಾರರು ಮತ್ತು ಕಾರು ಏನು ಚಲಾವಣೆ ಮಾಡ್ಕೊಂಡು ಬಂದಂಥವ್ರಿಗೂ ಕೂಡ ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಹೀಗಾಗಿ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಇಷ್ಟು ದಿನ ಸಿಲಿಂಡರ್ ಆಯಿತು, ಇವಾಗ ಪೆಟ್ರೋಲ್ ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.